ಮುಳಬಾಗಲು ನಗರ ಮತ್ತು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ನಗರದ ಯೋಗಿ ನಾರಾಯಣ ಸಮುದಾಯ ಭವನದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಈ ಕಾರ್ಯಕ್ರಮದಲ್ಲಿ ಸುಮಾರು 35 ರಿಂದ 40 ಜನರು ರಕ್ತವನ್ನು ನೀಡಿದರು. 18 ವರ್ಷ ಮೇಲ್ಪಟ್ಟ ಯಾವುದೇ ಆರೋಗ್ಯವಂತ ವ್ಯಕ್ತಿಯು ರಕ್ತದಾನ ಮಾಡಬಹುದು. ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಕ್ತದಾನ ಮಾಡುವುದರಿಂದ ಅಪಘಾತಕ್ಕೆ ಒಳಗಾದವರ ಜೀವವನ್ನು ಉಳಿಸಬಹುದು. ರಕ್ತಕ್ಕೆ ಯಾವುದೇ ಪರ್ಯಾಯ ವಸ್ತುವಿಲ್ಲ. ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ದಾನ ಮಾಡಿದ 24 ಗಂಟೆಗಳಲ್ಲಿ ರಕ್ತ ಪುನಃಪ್ರಾಪ್ತಿಯಾಗುತ್ತದೆ. ಯಾವುದೇ ಆತಂಕ ಇಲ್ಲದೆ ಪ್ರತಿಯೊಬ್ಬ ಆರೋಗ್ಯವಂತ ಯುವಕರು ರಕ್ತದಾನ ಮಾಡಿ. भारतीय जनता पार्टी के नरेंद्र मोदी जी के ಆತ್ಮೀಯ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಮುಳಬಾಗಿಲು ನಗರ ಹಾಗೂ ಗ್ರಾಮಾಂತರ ವತಿಯಿಂದ ಇಂದು ನಮ್ಮ RSS ನ ಶತಾಬ್ದಿ ಉತ್ಸವ 100ನೇ ವರ್ಷಕ್ಕೆ ಕಾಲಿಡುತ್ತಿರುವ ಅಂಗವಾಗಿ ಹಾಗೂ ಪಂಡಿತ್ ದೀನ್ ದಯಾಳ್ ಅವರ ಜಯಂತಿ ಅಂಗವಾಗಿ ನಾವು ಇಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂಶಕ್ತಿ ಚಲಪತಣ್ಣವರು ಬಂದಿದ್ದಾರೆ. ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇವೆ. ಅದೇ ರೀತಿ ನಮ್ಮ ಈ ಮುಳಬಾಗಿಲು ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತ ಸುರೇಶ್ ಅವರು ಇದ್ದಾರೆ. ಅವ್ರು ಕೂಡ ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮೆಲ್ಲರ ಹಿರಿಯ ನಾಯಕರು ಆದಂತ ಮಾಜಿ ಕೂಡ ಅಧ್ಯಕ್ಷರಾದಂತ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರು ಕೂಡ ಸ್ವಾಗತ ಕೋರ್ತೇವೆ. ಅದೇ ರೀತಿ ನಮ್ಮ CD ರಾಮಚಂದ್ರನ್ ಅವರು ಮಾಜಿ ಅಧ್ಯಕ್ಷರಾದ CD ರಾಮಚಂದ್ರನ್ ಬಂದ ಅವ್ರಿಗೂ ಸ್ವಾಗತ ಕೋರ್ತೇವೆ. ಅದೇ ರೀತಿ ಮಾಜಿ ಅಧ್ಯಕ್ಷರಾದಂತ ನಮ್ಮ ಮೋಹನ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ ಕೋರ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ನಮ್ಮ ಹಿರಿಯರು ಆದಂತ ನಮ್ಮ ಮಮತಕ್ ಅವರು ಹಾಗೂ ನಮ್ಮ ಪದ್ಮಕ್ ಅವರು ಇಬ್ರು ಬಂದು ಅವ್ರಿಗೂ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತ ನಮ್ಮ ನಗರ ನಮ್ಮ ಶಂಕರಣ್ಣ ಇರ್ಬೋದು, ಮತ್ತೆ ನಮ್ಮ ಮಂಜಣ್ಣ ಇರ್ಬೋದು, ಮತ್ತೆ ಸೋಮಶೇಖರ್ ಇರ್ಬೋದು, ಮತ್ತೆ ವಿಶ್ವನಾಥ್ ಅವರು ಇರ್ಬೋದು, ಯುವ ಮೋರ್ಚಾ ಅಧ್ಯಕ್ಷಗಳಾದಂತ ಬಾಬು ಇರ್ಬೋದು, ಚರಣ್ ಇರ್ಬೋದು, ಹಾಗೂ ನಮ್ಮ ಇಲ್ಲಿನ ನಮ್ಮ ಎಲ್ಲ ರೈತ ಮೋರ್ಚಾ ಲಕ್ಷ್ಮೀನಾರಾಯಣ ಇರ್ಬೋದು, ಮತ್ತೆ ನಮ್ಮ ಹಿರಿಯರಾದಂತ ಜಯರಾಮಣ್ಣ ಅವ್ರು ಇರ್ಬೋದು, ಮತ್ತೆ ನಮ್ಮ ರಮೇಶ್ ಅವರು ಇರ್ಬೋದು. ಅದೇ ರೀತಿ ಯುವ ಮೋರ್ಚಾ ಬಾಬು ಹೇಳಿದ್ದೀನಿ, ಯುವ ಮೋರ್ಚಾ ಬಾಬು ಅವರು ಇರ್ಬೋದು, ನಮ್ಮ ಗಿರೀಶ್ ಗೌಡ್ರು ಇರ್ಬೋದು, ಎಲ್ಲರಾಗಿದೆ. ಎಲ್ಲರೂ ಕೂಡ ಸ್ವಾಗತ ಕೋರುತ್ತಾ ಇವತ್ತು ನಮ್ಮ ಏನ್ ನಾವು ಬ್ಲಡ್ ಕ್ಯಾಂಪ್ ಅನ್ನ ನಾವು ಮಾಡ್ತಾ ಇದ್ದೀವಿ. ರಕ್ತದಾನ ಮಹಾದಾನ ಅಂತ ಎಲ್ಲರೂ ಕೂಡ ಗೊತ್ತಿದೆ. ಯಾಕಂದ್ರೆ ರಕ್ತದಾನ ಇಲ್ದಿರ ಎಷ್ಟೋ ಜನ ಈ ಒಂದು ದಿನಗಳಲ್ಲಿ ತಮ್ಮ ಪ್ರಾಣವನ್ನು ಅವರು ಬಿಡುವಂತ ಒಂದು ಇದಾಗ್ತಾ ಇದೆ. ಸೊ ಅದರಿಂದ ಎಲ್ಲರೂ ಪ್ರತಿಯೊಬ್ಬರು ಕೂಡ ರಕ್ತದಾನವನ್ನು ಮಾಡಬೇಕು. ನಾವು ರಕ್ತದಾನ ಎಷ್ಟು ಮಾಡ್ತೀವಿ ಅಷ್ಟು ನಮ್ಮ ಒಂದು ರಕ್ತ ಒಂದು ಶುದ್ಧೀಕರಣ ಆಗುತ್ತೆ ಮತ್ತು ನಾವು ಆರೋಗ್ಯವಾಗಿರ್ತೀವಿ. ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಅನ್ನೋ ಒಂದು ಇದನ್ನ ಇಟ್ಕೊಂಡು ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ನಮ್ಮ ಇವತ್ತು ಇನ್ನೊಂದು ವಿಶೇಷ ದಿನ ಏನಪ್ಪಾ ಅಂದ್ರೆ ನಮ್ಮ ವಾಲ್ಮೀಕಿ ಮಹರ್ಷಿದು ಜಯಂತಿ ದಿನವಾಗಿರೋದ್ರಿಂದ ವಿಶೇಷವಾಗಿ ಮುಳಬಾಗಿಲಲ್ಲಿ ಅವರು ನಮ್ಮ ಆವನಿ ಬೆಟ್ಟದಲ್ಲಿ ಅವರ ಆಶ್ರಮ ಇದ್ದಿದ್ದು ನಮ್ಗೆಲ್ಲರೂ ಕೂಡ ಈ ಆಶ್ರಮದಲ್ಲೇ ಇಲ್ಲಿ ಇದ್ದಿದ್ದರಿಂದ ಇಲ್ಲಿ ನಮ್ಮ ರಾಮಾಯಣದ ಅವರು ಮಹಾ ಕವಿ ಕೂಡ ಅಂತ ಹೇಳ್ಬೋದು. ಅವೇ ರಾಮಾಯಣ ಬರೆದಂತ ಮಹಾಕವಿ ಕೂಡ ಅವ್ರನ್ನ ಅಂತ ಹೇಳ್ಬೋದು. ರಾಮಾಯಣ ಬರೆದಂತ ಕವಿಯವರು ನಮ್ಮ ಮುಳಬಾಗಿಲು ಬೆಟ್ಟದ ಆವನಿ ಬೆಟ್ಟದಲ್ಲಿ ಅವರ ಆಶ್ರಮ ಇದ್ದಿದ್ದು ನಮ್ಮೆಲ್ಲರೂ ಕೂಡ ಎಲ್ಲರ ಪುಣ್ಯ. ಇವತ್ತು ಇಡೀ ದೇಶಾದ್ಯಂತ ಇವತ್ತು ವಾಲ್ಮೀಕಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸೊ ನಮ್ಮೆಲ್ಲರೂ ಕೂಡ ಅವರು ಏನು ಯಾವ ಮಾರ್ಗದಲ್ಲಿ ಹೋದ್ರೆ ನಾವು ಕೂಡ ಎಲ್ಲರೂ ಅದೇ ರೀತಿ ಮಾರ್ಗದಲ್ಲಿ ಹೋಗ್ಬೇಕಂತ ತಮ್ಮೆಲ್ಲರೂ ಕೂಡ ನಾನು ಕೇಳ್ಕೊಳ್ತಾ, ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ
ಅತಿ ಹೆಚ್ಚು ಸಂಘಟನೆಯನ್ನ ಮಾಡ್ತೀವಿ. ಎಲ್ಲರೂ ಕೂಡ ಒಗ್ಗಟ್ಟಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಒಳ್ಳೆ ಸಂಘಟನೆ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಓಂಶಕ್ತಿ ಸ್ವಲ್ಪ ತಿಳಿಸ್ತಾ ಎರಡು ಮಾತುಗಳ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ರಾಮು ಅಂತ. ನಾವು ಒಂದು ಮುಳಬಾಗ್ಲಿಂದ. ಇವತ್ತು ಕಾರ್ಯಕ್ರಮ ಏನಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಅದರಿಂದ ಯುವಕರಲ್ಲಿ ವಿನಂತಿ, ಎಲ್ಲರೂ ಬಂದು ಇದು ರಕ್ತದಾನ ಮಾಡಬೇಕೆಂದು ವಿನಂತಿ. ನಾನು ಪಾಲ್ಗೊಂಡಿದ್ದೇನೆ. ರಕ್ತದಾನವೇ ಮಹಾದಾನ. ರಕ್ತ ಯಾವ್ದಕ್ಕೆ ಕೊಡಬೇಕೆಂದ್ರೆ, ಒಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆದಾಗ ಯಾರಿಗಾದ್ರೂ ಬ್ಲಡ್ ಬೇಕು ಅಂದ್ರೆ ನಾವು ನಮ್ಮಿಂದ ಹೆಲ್ಪ್ ಆಗುತ್ತೆ.